Hello, my dear students. The Old Familiar Faces, poem by Charles Lamb. ಚಾರ್ಲ್ಸ್ ಲ್ಯಾಂಬ್ರವರ ದ ಓಲ್ಡ್ ಫೆಮಿಲಿಯರ್ ಫೇಸಸ್ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ದ ಓಲ್ಡ್ ಫೆಮಿಲಿಯರ್ ಫೇಸಸ್, ಹಳೆಯ ಮುಖಗಳು. ಈ ಒಂದು ಪದ್ಯದ ಮೈನ್ ಥೀಮನ್ನು ನೋಡಿದಾಗ ನಾಸ್ಟಾಲಜಿಯಾ ಅಂದರೆ ಹಳೆಯ ನೆನಪುಗಳು ಮತ್ತು ಕಳೆದು ಹೋದಂತಹ ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧಗಳು, ಸ್ನೇಹಿತರು, ಬಾಲ್ಯದ ಸ್ನೇಹಿತರು, ಪ್ರೇಯಸಿ, ಅವರ ಒಂದು ಕಳೆದುಕೊಂಡಂತಹ ರಿಲೇಷನ್ಶಿಪ್ಸನ್ನು ಮತ್ತೊಮ್ಮೆ ಅವರು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಪದ್ಯದ ಥೀಮ್ ಆಗಿದೆ. ಲಾಸ್ ಆಫ್ ಲವ್ಡ್ ಒನ್ಸ್ ಅಂತ ಹೇಳ್ಬೋದು. ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರ್ತಕ್ಕಂತಹ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತಹ ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಲೈನ್ ಬೈ ಲೈನ್ ಈ ಒಂದು ಪದ್ಯದ ಎಕ್ಸ್ಪ್ಲನೇಷನನ್ನು ನೋಡ್ತಾ ಹೋಗೋಣ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ನೋಡ್ತಾ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮೊದಲನೇ ಸಾಲನ್ನು ನೋಡಿದಾಗ ಐ ಹ್ಯಾವ್ ಹ್ಯಾಡ್ ಪ್ಲೇಮೇಟ್ಸ್, ಐ ಹ್ಯಾವ್ ಹ್ಯಾಡ್ ಕಂಪನೀಸ್. ಮೊದಲನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಪ್ಲೇಮೇಟ್ಸ್ ಇದ್ದರು, ನನಗೆ ಗೆಳೆಯರಿದ್ದರು, ನನಗೆ ತುಂಬ ಜನ ಗೆಳೆಯರಿದ್ದರು, ಒಡನಾಡಿಗಳಿದ್ದರು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಇಲ್ಲಿ ಪ್ಲೇಮೇಟ್ಸ್ ಅಂದರೆ ಆಟಗಾರರು, ತನ್ನ ಜೊತೆಯಲ್ಲಿ ಆಟ ಆಡ್ತಕ್ಕಂತಹ ಗೆಳೆಯರು ತುಂಬ ಜನ ಇದ್ದರು. ಅದರ ಜೊತೆಗೆ ಕಂಪ್ಯಾನಿಯನ್ಸ್, ಒಡನಾಡಿಗಳು, ನನ್ನ ಜೊತೆ ಆ ಬಾಲ್ಯದ ದಿನಗಳಲ್ಲಿ ತುಂಬ ಸಂತೋಷವಾಗಿ ಆಡೋದಕ್ಕೆ ತುಂಬ ಒಡನಾಡಿಗಳು, ಸ್ನೇಹಿತರಿದ್ದರು ಅಂತ ಹೇಳ್ತಾರೆ. ಇನ್ ಮೈ ಡೇಸ್ ಆಫ್ ಚೈಲ್ಡ್ಹುಡ್, ಇನ್ ಮೈ ಜಾಯ್ಫುಲ್ ಸ್ಕೂಲ್ ಡೇಸ್, ನನ್ನ ಬಾಲ್ಯದ ದಿನಗಳಲ್ಲಿ ಹಾಗೆ ನನ್ನ ಜಾಯ್ಫುಲ್ ಸ್ಕೂಲ್ ಡೇಸ್, ತುಂಬ ಸಂತೋಷದ ಶಾಲಾ ದಿನಗಳಲ್ಲಿ ನನಗೆ ತುಂಬ ಜನ ಗೆಳೆಯರಿದ್ದರು, ಒಡನಾಡಿಗಳಿದ್ದರು, ನನ್ನ ಜೊತೆ ಆಟ ಆಡೋದಕ್ಕೆ ತುಂಬ ಜನ ಇದ್ದರು. ಆಲ್ ಆರ್ ಗಾನ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್. ಆ ಎಲ್ಲರೂ, ಆ ಬಾಲ್ಯದ ಗೆಳೆಯರು, ನನ್ನ ಜೊತೆ ಆಟ ಆಡ್ತಾ ಇದ್ದಂಥವರು, ನನ್ನ ಶಾಲೆಯಲ್ಲಿದ್ದಂತಹ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಸಹ ಏನು ಮಾಡಿದ್ರು, ಎಲ್ಲರೂ ಹೊರಟೋದ್ರು. ಆ ಹಳೆಯ ಒಂದು ಫೆಮಿಲಿಯರ್, ನನಗೆ ಇಷ್ಟವಾದಂತಹ ಮುಖಗಳು ಎಲ್ಲವೂ ಸಹ ಹೊರಟೋಗಿದ್ದಾರೆ. ಈಗ ಯಾರೂ ಇಲ್ಲ, ಗಾನ್, ಎಲ್ಲರೂ ಸಹ ಮಾಯ ಆಗೋಗ್ಬಿಟ್ಟಿದ್ದಾರೆ. ಆ ಹಳಬರು ನನಗೀಗ ಯಾರೂ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಆ ಸಾಲುಗಳ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಹಿಂದಿನ ಎಲ್ಲ ಸ್ನೇಹಿತರನ್ನು ನೆನೆಸ್ಕೊಂಡು ಅವರೆಲ್ಲರೂ ಮಾಯ ಆಗೋಗಿದ್ದಾರೆ, ಯಾರು ನನಗೀಗ ಸಿಗ್ತಾ ಇಲ್ವಲ್ಲ ಅಂತ ಆ ಬಾಲ್ಯದ ಆ ಒಂದು ಸ್ನೇಹಿತರನ್ನು ಅವರು ನೆನಪಿಗೆ ತಗೊಳ್ತಾ ಇದ್ದಾರೆ. ಐ ಹ್ಯಾವ್ ಬೀನ್ ಲಾಫಿಂಗ್, ಐ ಹ್ಯಾವ್ ಬೀನ್ ಕ್ಯಾರೋಸಿಂಗ್, ಐ ಹ್ಯಾವ್ ಬೀನ್ ಲಾಫಿಂಗ್, ಐ ಹ್ಯಾವ್ ಬೀನ್ ಕ್ಯಾರೋಸಿಂಗ್. ಇಲ್ಲಿ ನಾನು ತುಂಬ ನಗ್ತಾ ಇದ್ದೆ ಆ್ಯಂಡ್ ನಾನು ತುಂಬ ಕುಡಿತಾ ಇದ್ದೆ ಅಂತ. ಡ್ರಿಂಕಿಂಗ್, ಇದು ಯೌವನದ ಬಗ್ಗೆ, ಯೌವನದಲ್ಲಿದ್ದಂತಹ ಒಂದು ಸ್ನೇಹಿತರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ನಾನು ತುಂಬ ಚೆನ್ನಾಗಿ ನಗಾಡ್ತಾ ನನ್ನ ಸ್ನೇಹಿತರ ಜೊತೆ ಇದ್ದೆ, ಕುಡಿತಾ ಇದ್ದೆ. ಡ್ರಿಂಕಿಂಗ್ ಲೇಟ್, ಸಿಟ್ಟಿಂಗ್ ಲೇಟ್ ವಿತ್ ಮೈ ಬಾಸಮ್ ಕ್ರೋನೀಸ್. ಅಂದರೆ ಡ್ರಿಂಕಿಂಗ್ ಲೇಟ್ ನೈಟ್ವರೆಗೂ ನಾವು ಕುಡಿತಾ ಇದ್ವಿ. ಸ್ನೇಹಿತರ ಜೊತೆಗೆ ನಾನು ಕಳೀತಾ ಇದ್ದೆ. ವಿತ್ ಮೈ ಬಾಸಮ್ ಕ್ರೋನೀಸ್, ನನ್ನ ಸ್ನೇಹಿತರ ಜೊತೆ ನಾನು ತುಂಬ ತಡರಾತ್ರಿವರೆಗೂ ಕುಡಿದು ಮಜಾ ಮಾಡಿ ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದೆ. ಆಲ್ ಆರ್ ಗಾನ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್. ಎಲ್ಲರೂ ಹೊರಟೋದ್ರು. ಆ ಹಳೆಯ ಪರಿಚಿತ ಮುಖಗಳು ಈಗ ಯಾರೂ ಇಲ್ಲ. ಹಳಬರು, ನಾನು ಯುವಕನಾಗಿದ್ದಾಗ ನನ್ನ ಜೊತೆ ಇದ್ದಂಥ ಫ್ರೆಂಡ್ಸ್ ಎಲ್ಲರೂ, ಆ ಮುಖಗಳು, ಆ ಹಳೆಯ ಪರಿಚಿತ ಮುಖಗಳು, ಆ ಒಂದು ಫೆಮಿಲಿಯರ್ ಫೇಸಸ್ ಗಾನ್, ಅವೆಲ್ಲರೂ ಸಹ ಈಗ ಹೊರಟೋಗಿದ್ದಾರೆ. ಅವರೆಲ್ಲರೂ ಸಹ ನನಗೆ ಯಾರೂ ಸಿಗ್ತಾ ಇಲ್ಲ, ಬರೀ ನೆನಪುಗಳು ಮಾತ್ರ ಉಳಿದಿದೆ ಅಂತ ಹೇಳ್ತಾರೆ. ಐ ಲವ್ಡ್ ಎ ಲವ್ ಒನ್ಸ್, ಫೇರೆಸ್ಟ್ ಅಮಾಂಗ್ ವುಮೆನ್. ನಾನು ಸಹ ಒಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದೆ. ನಾನೊಂದು ಹುಡುಗಿಯನ್ನು ಪ್ರೀತಿಸಿದ್ದೆ. ಆ ಹುಡುಗಿ ಹೇಗಿದ್ಲಪ್ಪ ಅಂದರೆ ಫೇರೆಸ್ಟ್ ಅಮಾಂಗ್ ವುಮೆನ್, ಆ ಹುಡುಗಿಯರಲ್ಲಿ ಅತ್ಯಂತ ಸುಂದರವಾದಂತಹ ಹುಡುಗಿ ಅವಳಾಗಿದ್ಲು. ಅಷ್ಟು ಚೆನ್ನಾಗಿರ್ತಕ್ಕಂಥ ಹುಡುಗಿಯನ್ನು ನಾನು ಪ್ರೀತಿ ಮಾಡಿದ್ದೆ. ಕ್ಲೋಸ್ಡ್ ಆರ್ ಹರ್ ಡೋರ್ಸ್ ಆನ್ ಮೀ, ಐ ಮಸ್ಟ್ ನಾಟ್ ಸಿ ಹರ್. ಆಕೆ ಏನು ಮಾಡಿದ್ಲಪ್ಪ ಅಂದರೆ ಕ್ಲೋಸ್ಡ್ ಹರ್ ಡೋರ್ಸ್ ಆನ್ ಮೀ, ನನ್ನನ್ನು ಆಕೆ ದೂರ ಮಾಡಿಬಿಟ್ಲು, ನನ್ನನ್ನು ಬಿಟ್ಬಿಟ್ಲು, ನನ್ನ ಜೊತೆ ಬ್ರೇಕಪ್ಪನ್ನು ಮಾಡಿಕೊಂಡ್ಲು. ಐ ಮಸ್ಟ್ ನಾಟ್ ಸಿ ಹರ್, ನಾನು ಅವಳನ್ನು ಈಗ ನೋಡೋ ಹಾಗಿಲ್ಲ. ಅವಳು ಪ್ರೀತಿಯಲ್ಲಿದ್ಲು, ತುಂಬ ಸುಂದರವಾಗಿದ್ಲು. ಆಕೆ ಏನು ಮಾಡಿದ್ಲು, ಕದಗಳನ್ನು, ಡೋರ್ಗಳನ್ನು ಮುಚ್ಚಿಬಿಟ್ಲು. ಅಂದರೆ ನನ್ನನ್ನು ಪ್ರೀತಿಯಿಂದ ದೂರ ಮಾಡಿದ್ಲು, ನನ್ನನ್ನು ದೂರ ಮಾಡಿಬಿಟ್ಲು. ನಾನೀಗ ಮತ್ತೆ ಅವಳನ್ನು ನೋಡೋಕ್ಕೆ ಆಗಲ್ಲ. ಆಲ್ ಆರ್ ಗಾನ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್. ಎಲ್ಲರೂ ಸಹ ನನ್ನ ಬಿಟ್ಟು ಹೋಗ್ಬಿಟ್ರು. ಆ ಹಳೆಯ ಪರಿಚಿತ ಮುಖಗಳಿಗೆ ಯಾರು ನನ್ನ ಜೊತೆ ಇಲ್ಲ ಅಂತ ಹೇಳ್ತಾರೆ. ಐ ಹ್ಯಾವ್ ಎ ಫ್ರೆಂಡ್, ಎ ಕೈಂಡರ್ ಫ್ರೆಂಡ್ ಹ್ಯಾಸ್ ನೋ ಮ್ಯಾನ್. ನನಗೊಬ್ಬ ಸ್ನೇಹಿತನಿದ್ದ. ಆ ಸ್ನೇಹಿತ ತುಂಬ ಕರುಣೆಯುಳ್ಳವನು. ಕೈಂಡರ್ ಫ್ರೆಂಡ್,
ತುಂಬ ಕರುಣೆಯುಳ್ಳಂತಹ ಸ್ನೇಹಿತ ಹ್ಯಾಸ್ ನೋ ಮ್ಯಾನ್, ಬೇರೆ ಯಾರಿಗೂ ಇರಲು ಸಾಧ್ಯ ಇಲ್ಲ. ಅಂತಹ ಒಳ್ಳೆಯ ತುಂಬ ಕರುಣೆಯುಳ್ಳಂತಹ ಸ್ನೇಹಿತ ನನಗಿದ್ದ. ಲೈಕ್ ಆ್ಯನ್ ಇನ್ಗ್ರೇಟ್ ಐ ಲೆಫ್ಟ್ ಮೈ ಫ್ರೆಂಡ್ ಅಬ್ರಪ್ಟ್ಲಿ. ಲೈಕ್ ಆ್ಯನ್ ಇನ್ಗ್ರೇಟ್ ಅಂದರೆ ಕೃತಜ್ಞನಂತೆ ನಾನು ಅವನನ್ನು, ನನ್ನ ಸ್ನೇಹಿತನನ್ನು ಲೆಫ್ಟ್ ಮೈ ಫ್ರೆಂಡ್ ಅಬ್ರಪ್ಟ್ಲಿ, ಇದ್ದಕ್ಕಿದ್ದಂಗೆ ಆತನನ್ನು ದೂರ ಮಾಡ್ಕೊಬಿಟ್ಟೆ, ಆತನನ್ನು ಬಿಟ್ಬಿಟ್ಟೆ, ನನ್ನ ಸ್ನೇಹಿತನನ್ನು ದೂರ ಮಾಡ್ಕೊಬಿಟ್ಟೆ. ನಾನೊಬ್ಬ ಕೃತಜ್ಞನಾಗಿದ್ದೇನೆ. ಆತನನ್ನು ನಾನು ಇದ್ದಕ್ಕಿದ್ದಂಗೆ ತೊರೆದು ಬಂದುಬಿಟ್ಟೆ. ಲೆಫ್ಟ್ ಹಿಮ್ ಟು ಮ್ಯೂಸ್ ಆನ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್. ನಾನು ಅವನನ್ನು ಬಿಟ್ಟು ಈ ಹಳೆಯ ಪರಿಚಿತ, ಈ ಹಳೆಯ ಒಂದು ಮುಖಗಳ ಬಗ್ಗೆ ಯೋಚಿಸ್ತಾ ಕುಳಿತಿದ್ದೇನೆ. ನಾನು ಅದನ್ನು ದೂರ ಮಾಡ್ಕೊಂಡ್ಬಿಟ್ಟು ಈಗೇನು ಮಾಡ್ತಾ ಇದ್ದೀನಿ, ನನಗೆ ಯಾರಾದರೂ ಆ ಹಳಬರು ಆ ಫೇಸ್ಗಳನ್ನು ಯೋಚಿಸ್ತಾ, ಅವುಗಳ ನೆನಪುಗಳನ್ನು ನಾನು ತಗೊಳ್ತಾ ಈಗ ಯೋಚಿಸ್ತಾ ಕುಳಿತಿದ್ದೇನೆ. ಗೋಸ್ಟ್ ಲೈಕ್ ಐ ಫೇಸ್ಡ್ ರೌಂಡ್ ದ ಹಾಂಟ್ಸ್ ಆಫ್ ಮೈ ಚೈಲ್ಡ್ಹುಡ್. ಈಗ ನಾನು ಯಾವ ರೀತಿ ಕುಳಿತಿದ್ದೇನಪ್ಪ ಅಂದರೆ ಗೋಸ್ಟ್ ಲೈಕ್, ಒಂದು ದೆವ್ವದ ರೀತಿಯಲ್ಲಿ ನಾನು ಕುಳಿತಿದ್ದೇನೆ. ನನ್ನ ಫೇಸ್ಡ್ ರೌಂಡ್ ದ ಹಾಂಟ್ಸ್ ಆಫ್ ಮೈ ಚೈಲ್ಡ್ಹುಡ್. ಹಾಂಟ್ಸ್ ಅಂದಾಗ ಇಲ್ಲಿ ನೆನಪುಗಳಂತ ಬರುತ್ತೆ. ನನ್ನ ಬಾಲ್ಯದ ನೆನಪುಗಳಲ್ಲಿ ಸುತ್ತಾಡ್ತಾ, ಒಳ್ಳೆ ದೆವ್ವದ ರೀತಿಯಲ್ಲಿ ಸುತ್ತಾಡ್ತಾ ನಾನಿಲ್ಲಿ ಕುಳಿತಿದ್ದೇನೆ. ಬಾಲ್ಯದ ನೆನಪುಗಳನ್ನು ನೆನೆಸ್ಕೊಳ್ತಾ ಕೂತಿದ್ದೇನೆ. ಅರ್ತ್ ಸೀಮ್ಡ್ ಎ ಡೆಸರ್ಟ್ ಐ ವಾಸ್ ಬೌಂಡ್ ಟು ಟ್ರಾವರ್ಸ್. ನನಗೀಗ ಭೂಮಿ ಯಾವ ರೀತಿ ಕಾಣ್ತಾ ಇದೆಯಪ್ಪ ಅಂದರೆ ಅರ್ತ್ ಸೀಮ್ಡ್ ಟು ಡೆಸರ್ಟ್, ಇದೊಂದು ಮರುಭೂಮಿಯಂತೆ ಕಾಣ್ತಾ ಇದೆ. ಆ ಮರುಭೂಮಿಯನ್ನು ನಾನೀಗ ದಾಟಬೇಕಾಗಿದೆ. ಈ ಭೂಮಿಯೇ ನನಗೆ ಮರುಭೂಮಿ ಅಂತ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೀಕಿಂಗ್ ಟು ಫೈಂಡ್ ಓಲ್ಡ್ ಫೆಮಿಲಿಯರ್ ಫೇಸಸ್. ನಾನು ಈ ಭೂಮಿಯಲ್ಲಿ ಮರುಭೂಮಿಯಂತೆ ನನಗೆ ಕಾಣ್ತಾ ಇದೆ, ತೋರ್ತಾ ಇದೆ. ಆ ಮರುಭೂಮಿಯನ್ನು ದಾಟ್ತಾ ನಾನೇನು ಮಾಡ್ತಾ ಇದ್ದೀನಿ, ಸೀಕಿಂಗ್, ಹುಡುಕ್ತಾ ಇದ್ದೀನಿ. ಟು ಫೈಂಡ್ ದಿ ಓಲ್ಡ್ ಫೆಮಿಲಿಯರ್ ಫೇಸಸ್, ನಾನು ಹುಡುಕ್ತಾ ಹೋಗ್ತಾ ಇದ್ದೀನಿ. ಹಳೆಯ ಯಾರಾದರೂ ಪರಿಚಿತರು ನನಗೆ ಸಿಗ್ತಾರಾ, ಆ ಪರಿಚಿತ ಮುಖಗಳು ನನಗೆ ಕಾಣುತ್ತಾ ಅಂಥೇಳಿ ಹುಡುಕಲು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತದನ್ನು ಹೇಳ್ತಾರೆ. ಫ್ರೆಂಡ್ ಆಫ್ ಮೈ ಬಾಸಮ್ ದೋ ಮೋರ್ ದ್ಯಾನ್ ಎ ಬ್ರದರ್. ನನ್ನ ಒಂದು ಫ್ರೆಂಡ್, ನನ್ನ ಫ್ರೆಂಡ್ ಹೇಗಿದ್ದಪ್ಪ ಅಂದರೆ ದೋ ಮೋರ್ ದ್ಯಾನ್ ಎ ಬ್ರದರ್, ನನ್ನ ಸ್ನೇಹಿತನನ್ನು ಬ್ರದರ್ಗಿಂತ ಹೆಚ್ಚಾಗಿದ್ದ. ಅಷ್ಟು ಅನ್ಯೋನ್ಯತೆಯಿಂದ ನಾವಿದ್ವಿ. ವೈ ವರ್ ನಾಟ್ ದೋ ಬಾರ್ನ್ ಇನ್ ಮೈ ಫಾದರ್ಸ್ ಡ್ವೆಲ್ಲಿಂಗ್. ಆ ಸ್ನೇಹಿತನ ಬಗ್ಗೆ ಹೇಳ್ತಾ ಇದ್ದಾರೆ. ಸ್ನೇಹಿತ, ನೀನು ಯಾಕೆ ನನ್ನ ತಂದೆಯ ಮನೆಯಲ್ಲಿ ಹುಟ್ಟಬಾರ್ದಾಗಿತ್ತು, ನನ್ನ ತಂದೆಗೆ ನೀನು ಯಾಕೆ ಹುಟ್ಟಬಾರ್ದಾಗಿತ್ತು ಅಂದರೆ ನೀನು ನನ್ನ ಜೊತೆಯಾಗಿ ಹುಟ್ಟಬಾರ್ದಾಗಿತ್ತು, ಯಾಕೆ ನನ್ನ ಸೋದರನಾಗಿ, ನನ್ನ ಒಬ್ಬ ಬ್ರದರ್ ಆಗಿ ನೀನು ಯಾಕೆ ಹುಟ್ಟಲಿಲ್ಲ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಆ್ಯಂಡ್ ಸೋ ಮೈಟ್ ವಿ ಟಾಕ್ ಆಫ್ ದಿ ಓಲ್ಡ್ ಫೆಮಿಲಿಯರ್ ಫೇಸಸ್. ನೀನೇನಾದರೂ ನನ್ನ ತಂದೆಯ ಜೊತೆ ನನ್ನ ಒಬ್ಬ ಬ್ರದರ್ ಆಗಿ ಹುಟ್ಟುಬಿಟ್ಟಿದ್ರೆ ನಾವಿಬ್ಬರು ಏನು ಮಾಡ್ಬೋದಾಗಿತ್ತು, ಹಳೆಯ ಆ ಫೆಮಿಲಿಯರ್, ನಮಗೆ ಪರಿಚಯ ಇದ್ದಂತಹ ಮುಖಗಳ ಬಗ್ಗೆ ನಾವು ಮಾತಾಡಬಹುದಾಗಿತ್ತು. ಆ ವ್ಯಕ್ತಿಗಳು, ಸ್ನೇಹಿತರ ಬಗ್ಗೆ ನಾವು ಮಾತಾಡಬಹುದಾಗಿತ್ತು. ಹೌ ಸಮ್ ದೇ ಹ್ಯಾವ್ ಡೈಡ್ ಆ್ಯಂಡ್ ಸಮ್ ದೇ ಹ್ಯಾವ್ ಲೆಫ್ಟ್ ಮೀ. ಕೆಲವರು ಸತ್ತೋಗಿದ್ದಾರೆ, ಹೇಗೋ ಸತ್ತೋಗಿದ್ದಾರೆ, ಮತ್ತು ಕೆಲವರು ನನ್ನನ್ನು ಬಿಟ್ಟು ಹೊರಟೋಗಿದ್ದಾರೆ. ಅವರ ಬಗ್ಗೆ ನಾವು ಮಾತಾಡ್ಬೋದಾಗಿತ್ತು. ಕೆಲವರು ಸತ್ತೋಗಿದ್ದಾರೆ, ಕೆಲವರು ನಮ್ಮನ್ನು ಬಿಟ್ಟು ದೂರ ಆಗಿಬಿಟ್ಟಿದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡ್ಬೋದಾಗಿತ್ತು. ಅವರೆಲ್ಲ ಹೇಗೆ ನನ್ನ ಬಿಟ್ಟು ಸತ್ತೋದ್ರು, ಅವರೆಲ್ಲ ಹೇಗೆ ನನ್ನನ್ನು ತೊರೆದರು ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಸಮ್ ಆರ್ ಟೇಕನ್ ಫ್ರಮ್ ಮೀ, ಆಲ್ ಆರ್ ಡಿಪಾರ್ಟೆಡ್. ಕೆಲವರು ಸತ್ತೋಗಿದ್ದಾರೆ, ಕೆಲವರು ನನ್ನನ್ನು ಬಿಟ್ಟು ಹೊರಟೋಗಿದ್ದಾರೆ, ಮತ್ತು ಕೆಲವರು ಏನು ಮಾಡಿಬಿಟ್ಟಿದ್ದಾರಪ್ಪ ಅಂದರೆ ನನ್ನನ್ನು ಟೇಕನ್ ಫ್ರಮ್ ಮೀ, ಅವ್ರು ನನ್ನೆಲ್ಲ ಏನೋ ಇರೋ ನನ್ನ ಮನಸ್ಸನ್ನು ತೆಗೆದುಕೊಂಡು ಹೊರಟೋಗಿದ್ದಾರೆ, ಕಸಿದಿದ್ದಾರೆ ಅಂತ. ಟೇಕನ್ ಫ್ರಮ್ ಮೀ ಆ್ಯಂಡ್ ಸಮ್ ಆರ್ ಟೇಕನ್ ಫ್ರಮ್ ಮೀ. ಕೆಲವರು ನನ್ನನ್ನು ಅವ್ರ ಜೊತೆ ತೊಗೊಂಡು ಹೊರಟೋಗಿದ್ದಾರೆ. ಆಲ್ ಆರ್ ಡಿಪಾರ್ಟೆಡ್, ಎಲ್ಲರೂ ನಮ್ಮನ್ನು ಬಿಟ್ಟು ಹೊರಟೋಗಿದ್ದಾರೆ, ಎಲ್ಲರೂ ಸಹ ನನ್ನನ್ನು ಬಿಟ್ಟು ಹೊರಟೋಗಿದ್ದಾರೆ. ಆಲ್ ಆರ್ ಗಾನ್ ದ ಓಲ್ಡ್ ಫೆಮಿಲಿಯರ್ ಫೇಸಸ್. ಎಲ್ಲರೂ ಸಹ ಬಿಟ್ಟು ಹೊರಟೋಗಿದ್ದಾರೆ. ಆ ಹಳೆಯ ಪರಿಚಿತ ಮುಖಗಳು, ಹಳೆಯ ಪರಿಚಿತ ಸ್ನೇಹಿತರು ಎಲ್ಲರೂ ಸಹ ನನ್ನನ್ನು ಬಿಟ್ಟು ಹೊರಟೋಗಿದ್ದಾರೆ ಅಂತ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ಅಂದರೆ ತಮ್ಮ ಹಳೆಯ ನೆನಪುಗಳು, ಹಳೆಯ ಸ್ನೇಹಿತರು, ಹಳೆಯ ಒಂದು ಫ್ರೆಂಡ್, ತನ್ನ ಪ್ರೀತಿಯ ಪ್ರೇಯಸಿ ಎಲ್ಲರೂ ಸಹ ಆ ಫೆಮಿಲಿಯರ್ ಫೇಸಸ್, ಪರಿಚಯ ಇದ್ದಂತಹ ಮುಖಗಳು, ಪರಿಚಯ ಇದ್ದಂಥ ವ್ಯಕ್ತಿಗಳೆಲ್ಲರೂ ಬಿಟ್ಟು ಹೋಗಿದ್ದಾರೆ ಅಂತ ಏಕಾಂಗಿಯಾಗಿ ಕುಳಿತು ಅವರನ್ನೆಲ್ಲ ನೆನೆಸಿಕೊಳ್ಳುತ್ತಾ ಈ ಪದ್ಯದ ಮೂಲಕ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ ಜೊತೆಗೆ ನಿಮಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ
ನಾವು ಭೇಟಿಯಾಗೋಣ.